ಗಾಡಿ ಅಂತಾರೆ ಅವ್ನು ಬಂದ್ಮೇಲೆ ಹೋಗು. ನೀವು ಬತ್ತೈತಿ ಹಿಂದೆ ತಾಳೋ ಗಾಡಿ ಹಿಂದೆ ತಾಳೋ. ಜಿಂಕ ಜಿಂಕ ಇಲ್ಲಿ ಫುಲ್ ತಿಗ್ನೆ ನೋಡಿ. ಜಿಗಣೆ ಜಿಗ್ನೆ ಇಲ್ಲಿ ಚಪ್ಪಲಿ ಮೇಲೆ ಹತ್ಕೊಂಡ್ಬಿಡ್ತಾರೆ. ಇಲ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಲಾಗ್ ಏನು ಅಂದರೆ ಕೇರಳಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಸೇರಿ. ಸೊ ಅದಕ್ಕೂ ಇಲ್ಲಿ ಹಾಸನದಲ್ಲಿದ್ದೀವಿ. ಹಾಸನಾಂಬ ಟೆಂಪಲಿಗೆ ಬಂದಿದ್ದೀವಿ ಪೂಜೆ ಮಾಡೋಣ ಅಂತ. ಸೊ ಫ್ರೆಂಡ್ಸು ಮಾಡ್ತಿದ್ದಾರೆ ಪೂಜೆ. ನೋಡ್ರಪ್ಪ ಪೋಸ್ ಕೊಟ್ರು. ಇದೇ ಕಾರಲ್ಲಿ ಹೋಗ್ತಾ ಇರೋದು. ಕಾರ್ ಓನರ್ ಇವರೇ, ಪೂಜೆ ಮಾಡ್ತಿದ್ದಾರೆ ಇವರೇ ಕಾರ್ ಓನರು. ನೋಡಿ ಹಾಸನಾಂಬ ಟೆಂಪಲ್ ನೋಡಿ. ಒಂದೇ ಸತಿ ಓಪನ್ ಆಗೋದಿದೆ ಟೆಂಪಲ್. ಭಕ್ತಿ ಹರಿತೈತಲ್ಲ. ಅವನೇನು ಹುಡುಕ್ತಾವನಲ್ಲಿ. ನಿಂಬೇಣಿಟ್ರು ಕೊಟ್ರಲ್ಲ ಕಾಯ್ತೀನಿ ನಾನು. ಮಿಸ್ಸಿಗೆ ಪೂಜೆ ಎಲ್ಲ ಆಯ್ತು. ಈಗ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಕೇರಳಗೆ. ಫಸ್ಟ್ ಪ್ಲೇಸ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಪ್ಲಾನ್ ಇವರೇ ಮಾಡಿರೋದು. ಸೊ ಕೊಟ್ಟಿಯೂರಿಗೆ ಹೋಗೋಣ ಅಂತ ಫಸ್ಟ್ ಪ್ಲಾನ್ ಇತ್ತು. ಸೊ ಕೊಟ್ಟಿಯೂರು ಓಪನ್ ಆಗಿದೆ, ಆದರೆ ಬುಕ್ ಇರೋದು 29ಕ್ಕೆ. ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ಬೇಕು. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ವಾಚ್ ಮಾಡ್ತಾ ಇದ್ದೀವಿ. ವಿಡಿಯೋ ವಾಚ್ ಮಾಡ್ತೀವಿ. ಇಲ್ಲಿ ಯಾವ್ದಾ ರೋಡಿದು ರೋಡೆ ಮಾಡ್ತೋತು ವಯನಾಡಿಗೆ ಹೋಗ್ತಿದ್ರು. ಇಲ್ಲೊಂದು ಆನೆ ಇದೆ, ತೋರಿಸ್ತೀನಿ ನೋಡಿ. ಹೋಗವ ಹಿಂಗ್ ಮಾಡ್ಲಾ ಅಂದಿದ್ದು ಅನಿಲ್. ನೋಡು ಹೆಂಗ್ ಬರ್ತೈತಿ ಈಗ. ಆಪೋಸಿಟ್ ಬಂದ್ರೆ ಹತ್ರ ಇಲ್ಲ. ನನ್ನ ಮಗ ಬತ್ತಾನೆ ಇಲ್ವಲ್ಲ ಗಾಡಿ ಅಂತಾರೆ ಅವ್ನು ಬಂದ್ಮೇಲೆ ಹೋಗು. ನೀವು ಬತ್ತೈತಿ ಹಿಂದೆ ತಾಳೋ ಗಾಡಿ ಹಿಂದೆ ತಾಳೋ. ಹಿಂದೆ ಬೇಡ ಹೋಗ್ಬೇಡ. ವೆರಿ ಗುಡ್. ಸೈಡಿಗೆ ಹೋಯ್ತೈತೆ ಗುರು, ಆ ಕಡೆಗೆ ಹೋಯ್ತೈತೆ, ಆ ಕಡೆಗೆ ಹೋಯ್ತೈತೆ. ಅಯ್ಯೋ ಜೋಡ್ ಬಿಡುತ್ತೆ. ಓಡಂತೂ ಬರಲ್ಲ, ಅದು ಫುಲ್ ಸೈಲೆಂಟ್ ಐತೆ. ಇದಿಲ್ಲ ಹೋಯ್ತು ಬಿಡ. ಹೋಯ್ತೈತೆ ನಡ್ಲ ಮಿಸ್ ಆಯ್ತು. ದೊಡ್ಡ ಹಾಕೊಂಡ್ ಸತ್ತೆ ಹೋಯ್ತಾರೆ. ಒಂದೇ ಹೆಜ್ಜೆ ಮಾಡೋ ತುಂಬಾ ನಿಗರ್ತಾ ಇದ್ಯಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ ತಾನೆ? ಮಳಿ ಪಾಚಕ್ ಹೋಗ ಮುಲಿಯಲ್ಲ ಓಲಾ ಸುಮ್ಮಿಲ್ಲ ಜಿಂಕ
ಹಾಸ್ಪಿಟ್ಲ ಇಲ್ಲಿ ಇದೆ ಇಷ್ಟೊಂದು ಅವಲ್ಲ ಫುಲ್ ಅವೇ ಕಂಡ್ಲ ಕಣ್ಗಳು ಕಾಣಿಸ್ತೈತೆ ಅಷ್ಟೇ ಓಡ್ತಾ ಇಟ್ಟು ಮಾತ್ರ ಗ್ಯಾರಂಟಿ ಇಲ್ಲಿ ಇಲ್ಲಿ ಈ ಕಡೆ ಇಡಿ, ಈ ಕಡೆ ಇಡಿ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ನೋಡಿ ಜಿಂಕ ಜಿಂಕ ಅವ್ರ ಜಾಗ ಅವೇ ಅವ್ರ ಅವರು ಇಲ್ಲೇ ಮನೆನೇ ಐತಲ್ಲ ಗುರು ಹೋಗ್ಬತ್ತೀನಿ ತಡಿ ಗುರು ಕೊಡ ಕೊಡ ರೂಢಿ ಆಗೈತಂತೆ ಕೊಡ The next morning. ಈಗ ಕೇರಳದಲ್ಲಿ ವಾಯನಾಡಲ್ಲಿ ಇಲ್ಲೊಂದು ಪ್ಲೇಸ್ ಇದೆ ಯಾವುದು ಅಂದರೆ ಬಾಣಾಸುರ ಹಿಲ್ಸ್ ಅಂತ. ಸೊ ನಾವು ಇದು ನೋಡ್ತಿದ್ದೀರಲ್ಲ ಅದೇ ಪೀಕು. ಸೊ ಏನೋ ಟ್ರೆಕ್ಕಿಂಗ್ ಏನೋ ಬ್ಯಾನ್ ಆಗಿದೆ ಅಂತೆ ಒಟ್ಟಿನಲ್ಲಿ ಇಲ್ಲಿ. ಸೊ ನಾವು ಧೈರ್ಯ ಮಾಡ್ಬಿಟ್ಟು ಬಂದಿದ್ದೀವಿ ಈ ರೋಡಲ್ಲಿ. ಫುಲ್ ಮೇಕ್ ಹೋಗೋಣ ಅಂತ ಇಲ್ಲಿ ರೋಡ್ ಇದೆ. ಮೇಕ್ ಏನಾರು ಹತ್ತು ಹೋದರೆ ಮೇಲ್ಗಡೆ ಹೆಂಗಿದೆ ವ್ಯೂ ಅಂತ ತೋರಿಸ್ತೀನಿ. ಅವು ಕುಡ್ಕ ಬಂದಿದ್ದು ಕಲ್ಲ ಏನೋ 2 ವರ್ಷದಿಂದ ಏನೋ ಆನೆ, 1 ವರ್ಷದಿಂದ 2 ವರ್ಷದಿಂದನೇನೋ ಆನೆ ಇಲ್ಲಿ ಮಿಡ್ಲ್ ರೋಡ್ ಮಾಡ್ಯಾರಲ್ಲ. ಒಬ್ರಿಗೆ ಏನೋ ಇದು ಮಾಡಿತ್ತಂತೆ, ಅದಕ್ಕೋಸ್ಕರ ಬಿಡ್ತಿಲ್ಲ ಟ್ರೆಕ್ಕಿಂಗ್ದು. ನಾವೇ ಓನ್ ರಿಸ್ಕಲ್ಲಿ ಬಂದ್ಬಿಟ್ಟಿದೀವಿ. some kilometers we need to go that track. You should come on. ಅನಿಲ್ ಒಂದ್ ನಿಮಿಷ ಇಲ್ಲೇ ಇರು, ನಾವು ನೋಡ್ತಾ ಬರ್ತೀವಿ. ಏನಾದ್ರು ಪೀಕ್ ಏನಾರು ಸಿಕ್ತು ಅಂದ್ರೆ ಹೋಗೋಣ. ಇಲ್ಲ ಪೀಕ್ ಹೆಂಗ ಸಿಗುತ್ತೆ? ಇವೆಲ್ಲ ಮಾಮೂಲು. ಕಂಟ್ರೋಲ್ ಸಮಾಧಾನ ಬರಲ್ಲ ಕಣ, ತಗ್ಗು ಕಣ ಅದು. ಏನೋ ಕಾವೇ ಇಲ್ಲೆಲ್ಲ ಏನೋ ಕಟ್ ಮಾಡಕ್ಕೆ ದಾರಿ ಮಾಡಿರ್ತಾರೆ. ಇಷ್ಟು ಜನ ರೋಡ್ ನೋಡ್ರ ಭಯ ಆತೈತಿ ನಮ್ಗೆ. ಎಲ್ಲಿಂದ ಆನೆಗಿನ ಬಂದ್ಗಿಂದವು. No comments. ನನಗೆ ಸವಾಸ ಆಯ್ತಲ್ಲ. ಸುಮ್ಮನೆ ತಗೊಳ ಫೋಟೋ ಏನು ಕಣಕಲ್ಲ ಮೇಕರ್ ನನ್ಗೆ ಇಲ್ಲಿ ಫುಲ್ ತಿಗ್ನೆ ನೋಡಿ. ಜಿಗಣೆ ಇಲ್ಲಿ ಚಪ್ಪಲಿ ಮೇಲೆ ಎತ್ಕೊಬಿಡ್ತಾರೆ. ಇಲ್ಲಿ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಚಿನ್ನಮರಿ ಬಾ, ಚಿನ್ನಮರಿ ನೀನು ಅಲ್ಲಿ ಏನು ಇಲ್ಲ ಚಪ್ಪಲಿ ಒಳಗಡೆ. ಬರೀ ಇಂಥದೆಯ. ನಿಂತ್ಕೊಳಕ್ಕಾಗಲ್ಲ, ದೇವ್ರು ಬೆಂಗ್ ಹಾಕ್ತಾರೆ ಅಂತ ಹೇಳ್ತಿದೀನಿ. ನಿಲ್ಲಕ್ಕಾಗಲ್ಲ, ನೀವು ಟೂರ್ ಹೋಗಿ ಕರ್ಕೊಂಡು ಹೋಗೋದು ನನಗೆ. ಒಳ್ಳೆ ಶೂ ಇಲ್ಲ, ಏನಿಲ್ಲ. ಯಾಕೆ ಬೇಕಿತ್ತು ನಿಮ್ಗೆ ಇದು?
ಜಿಂಗೆ ಹಾರ್ತವೆ ಕಾಲ್ ಮೇಲೆ ಒಯ್ನುಲ್ಲ ನಿಂತ್ಕೊಂಡೆ ಇಲ್ಲ ನಾನು. ಬರ್ರಿ ಮೌನ್ ನೋ ಹಾಫ್ ಅನ್ ಅವರ್ ನೋ ಏನ್ ಗಾಡಿ ಗಾಡಿ ಆಡಿಸ್ತಾರೆ. ಇಲ್ಲ ಕೂತಿರ್ಲ ಜಯಂತ್ ಬರ್ತೀವಿ ಏನಾರು ಪೀಕ್ ಪೀಕ್ ಅತ್ತೆ ಯಾವ ಥರ ಐತೆ ನೋಡಿ ದಾರಿ ಇಲ್ಲಿ. ಅಯ್ಯೋ ಫುಲ್ಲು ಲೀಚಸ್ ಮಾತ್ರ ಹೆವಿ ಲೀಚಸ್ ಅಲ್ವಾ ಏನಂತಾರಲ್ಲ ಸರ್ ಬದುಕಾಗತ್ತಲ್ಲ ಸರ್. ಲೂ ಒಂದು ಸ್ವಲ್ಪ ಮುಟ್ಟಿರ್ ಸಾಕಂಡ್ಲ ಇಲ್ಲಿ ನೋಡ್ಲ ಕಾನ್ ನೋಡ್ಲ ಲೂ ತೆಗಿಲ ಸಿಪ್ಪಿ. ನಾನೇ ತೆಕ್ಕಳಕ್ ಓಡಾಡ್ತಾ ಇದ್ದೀನಿ. ಬೆವರು ನೋಡಿ ಹೆಂಗೆ ಎಳಿತೈತಿ. ಅಪ್ಪ ಬಿಸಿಲಿಂದ ವ್ಯೂ ನೋಡಿ ಯಾವ ಥರ ಇದೆ. ನೆಕ್ಸ್ಟ್ ಲೆವೆಲ್. ಆದರೆ ಇಷ್ಟು ಕಷ್ಟಪಡ್ಬೇಕಾಗ್ತದೆ ನೋಡಿ ಹೆಂಗೆ ಹತ್ತಿದ್ದಾವೆ. ಕಾಲು ತುಂಬ ಬಿಡ್ತಾನಿಲ್ಲ ಇಲ್ಲೆಲ್ಲ. ಬೆಸ್ಟ್ ಸ್ಟಾಪಿಂದ ವ್ಯೂ ನೋಡಿ. ಲೆವೆಲ್ ಹೆಂಗ್ ಹೋಗ್ಸೋದು ಅಂದ್ರೆ ನಮ್ಗೆ ಯೋಚನೆ ಮಾಡ್ಬೇಕಾಯ್ತು. ನಾವು ಶೂಸ್ ಹಾಕಿ ಬರ್ಬೇಕಾಯ್ತು. ನಾವೇ ಮಾಡಿದ್ದು ಎಡ್ವರ್ಡ್ ತುಲ್ಬಾ ನೋಡಿ ರಕ್ತ ಸೂಚಿಗೆ ಗೊತ್ತಾನೆ ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಹಂಗಂತ ಕೈಲಾಗ್ದಿರೋ ನನ್ನ ಮಗ ಅಲ್ಲ. ಜೀವಮಾನದಲ್ಲಿ ನೋಡಿರಲಿಲ್ಲ ಗೈಸ್ ಇಷ್ಟೊಂದು ಲೀಚ. ನೋಡಿ ಹಾಲು ಕುಮಾರ ಪರ್ವತದಲ್ಲಿ ಒಂದು ಹೊತ್ತಲಿಲ್ಲ. ಅದು ಪೀಕ್ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕು. ಒಬ್ಬನೇ ಓಡ್ಬತ್ತಾನೆ ತಳಗಡೆ ಇರ್ತೀವಿ ಒಬ್ಬನೇ ಓಡ್ಬ. ನೋಡಿ ಹೆಂಗೆ ನೆಕ್ಸ್ಟ್ ಲೆವೆಲ್ ಫುಲ್ಲು ಸಾಗು. ಇಲ್ಲಿ ಆ್ಯಕ್ಚುಲಿ ಏನು ಅಂದರೆ ಅಲೋ ಇಲ್ಲ, ಎಂಟ್ರಿ ರಿಸ್ಟ್ರಿಕ್ಟೆಡು, ಎಂಟ್ರಿ ಇಲ್ಲ. ಆದರೂ ಇಲ್ಲೇನು ಸೌಂಡ್ ಮಾಡಬಾರ್ದು, ಆ ಥರ ಹತ್ಕೊಂಡ್ಬರ್ಬೇಕು. ಫಾರೆಸ್ಟರ್ ನೋಡ್ರೆ ಅಷ್ಟೇ ಗತಿ. ಇಲ್ಲಿ ಹಾಕದೆ ಅಲ್ಲಿ ಮುಂಗಡೆ ಏನೋ ಹಾಕಿದ್ರು ಮಲಯಾಳಮಲ್ಲಿ, ನಮಗೆ ಅರ್ಥ ಆಗಲಿಲ್ಲ. ಅದೇ ಟ್ರಾನ್ಸ್ಲೇಟ್ ಮಾಡಿದಾಗ ಆ ಥರ ನಾಟ್ ಅಲೌಡ್ ಅಂತ ಇತ್ತು. ಸೊ ನೀವೇನಾದ್ರು ಬಂದರೆ ನೋಡ್ಕೊಂಬನ್ನಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮೇಲೆ ಅದರಲ್ಲಿ. ಆದರೆ ಏನಂದರೆ ಲೀಚಸ್ ಜಾಸ್ತಿ ಇದ್ದಾವೆ. ಅದೊಂದು ಸೇಫ್ಟಿ ಏನಾದ್ರು ಪ್ರಿಸ್ಕ್ರಿಪ್ಷನ್ ತಗೊಬನ್ನಿ. ಇಲ್ಲ ಅಂದರೆ ನಮ್ಮ ಹಂಗೆ ಬಂದರೆ ಏನೋ ಗೊತ್ತಿಲ್ದಲೆ ಈರು ಹಾಕ್ಬಿಡ್ತವೆ ರಕ್ತವ. 4-5 ಜನ ಬಂದಿದ್ದು, ಇನ್ನೊಬ್ಬ ತಳಗಡೆನೆ ಉಳ್ಕೊಂಡು ಬರಲಿಲ್ಲ. ನಾವು ಮಾತ್ರ ಹತ್ತುತ್ತಾ ಇದ್ದೀವಿ. ಆ ಕಡೆನೂ ದೊಡ್ಡದು ಫುಲ್ ಹೈಟ್ ಇದೆ ಪೀಕು. ಫೋನ್ಗೆ ಹತ್ತಕ್ಕಾಗಲ್ಲ. ಇಲ್ಲಿ ರೋಡೆಲ್ಲ ಮಾಡಿದ್ದಾರೆ, ಹತ್ತು ಹೋಗ್ಬೋದು. ಆಲ್ರೆಡಿ ಒಂದು 4 ಜನ ಮೇಲೆ ಹತ್ತಿದ್ದಾರೆ. That fellow guy where he went. Like that man. ನೀವು ಅವ್ರು ನೋಡಿ ಅಲ್ಲಿ ಹೋಗಿರಿ ಹೋಗ್ಬೋದು ನಾವು ಮನ್ಸ್ಕೊಟ್ರೆ. ಕಡಿಕೆ ಅದೇ ಇರ್ತಾನೆ. ಅದೇ ನಿಂತು ಒಡೆ ಬಿದ್ದರೆ ಸತ್ತೋಗ್ತಿ ಇಲ್ಲ ಸ್ವರ್ಗ. ಜೀವನದಲ್ಲಿ
ಫೋಟೋ ತೆಗಿತೀರ ತುಂಬಾ ಉದ್ದಕ್ಕೂ ತಿಗಣಗಿದ್ಕೋದಾಯ್ತು ನಮ್ಮ ಜೀವನ. ಭರತ್ ಅಲ್ಲೇ ಆ ಬಂಡೆ ಐತಲ್ಲ ಅಲ್ಲೇ ನೀರು ಬರೋದು ಎರಡು ಇದೆಯಲ್ಲ. ನೋಡಿ ಇಲ್ಲಿ ಬಂಡೆ ಥರ ಇದೆಯಲ್ಲ, ಅಲ್ಲಿ ಜುಲೈಲಿ ಏನಾದ್ರು ಬಂದರೆ ಸೊ ಅದರಿಂದ ವಾಟರ್ ಫಾಲ್ಸ್ ಥರ ಹರಿಯುತ್ತಂತೆ. ಆದರೆ ಈಗಿಲ್ಲ, ಮುಂದೆ ಒಂದು ತಿಂಗಳು ಬಿಡ್ಕೊಂಡ್ಬಂದ್ರೆ ಒಳ್ಳೆ ವ್ಯೂ, ನೆಕ್ಸ್ಟ್ ಲೆವೆಲು. ಈ ಸತ ಹೋಗ್ತಾ ಇದ್ದೀವಿ. ಬೀಚಸ್ ಮಾತ್ರ ತುಂಬ ಇದಾವೆ ತಳಗಡೆ, ಇನ್ನೇನು ಅಂಟ್ಕೊತವೆ, ಕುಡಿತವೆ, ಕೊಡ್ರಿ ಹೋಗ್ಬಿಡ್ಬೇಕು ಕೊಡ್ತಾನೆ. ಮಾತ್ರ ಮಳೆ ಟೈಮಲ್ಲಿ ಫುಲ್ಲು ಅಂದರೆ ಜಾಸ್ತಿ ಮಳೆ ಬರ್ಬೇಕಾದ್ರೆ ಬರೋಕ್ಕಾಗಲ್ಲ. ನೋಡಿ ಹೋಗೋ ಇದು ಹತ್ತೋ ಪ್ಲೇಸಸ್ ಹಿಂಗಿದೆ, ಹತ್ತೋ ಜಾಗ. ರಿಸ್ಟ್ರಿಕ್ಟೆಡ್ ಏರಿಯಾ ಅಂತೆ, ಜಾಸ್ತಿ ಸೌಂಡ್ ಗೀೌಂಡ್ ಮಾಡಂಗಿಲ್ಲ. ಓಹೋ ಅಣ್ಣ ಏನು ಬರ್ದಣ್ಣ? ನೋಡಿ ಏನಾಗ್ತೈತೆ ಏನಂತ ಬರಿತಿದ್ದಿಲ್ಲ, ಹಾಲು ಅಂತ ಬರಿಲ್ಲ ಏನು, ಏನಂತ ಬರಿತಿದ್ದಿಲ್ಲ. ಅಯ್ಯೋ 3-4 ಕಿಲೋಮೀಟರ್ ಐತ್ ಕಣ ಮರೆ, 3-4 ಕಿಲೋಮೀಟರ್ ಜಾಸ್ತಿ ಐತಿದೆ. ಮೈಲವು ಅಣ್ಣ, ಐ ವಿಲ್ ಫೈಂಡ್ ಮೈ ಲವ್. ಓ ಅದೇನದು? ವಿಲ್ ಫೈಂಡ್ ಮೈ ಲವ್, ಸಿ ಆ್ಯಂಡ್ ಫೈಲ್. ಈಗ ಮುಸ್ಕೊಂಬ ಹೇಳಿ ಬೀರರ ಕಾರ್ ಮಂಚ ಇದೆಯಲ್ಲ, ಕುತ್ಕೊಳ್ಳಾಲು ಫುಲ್ಲು ತಣ್ಣಗಾದೈತಲ್ವಾ? ಹಾ ಕಿರ್ಚ್ಬೇಡ ಕಣ್ಣ. ಏನೇನ್ ಪ್ರಾಬ್ಲಮ್ಮು? ಫಾರೆಸ್ಟ್ ಯಾರು ಬಂದ್ರ ಆಮೇಲೆ ಫೈನ್ ಹಾಕ್ತಾರೆ. ಹೋಗೋಣ